ಕರಿಯಮ್ಮ ಕರಿಯ ನಿಲ್ನ. ಸರ್ ಯಾಕೆ ಸರ್ ಯಾಕೆ ನನ್ನ ಮಗ ಸರ್ ಹೇಳಿ ಸರ್ ಏನು ಸಮಾಚಾರ ಯಾಕೆ ಸರ್ ನನ್ನ ಮಗ ಏನು ಮಾಡಿದಾನೆ ಸರ್ ಕರಿಯಮ್ಮ ಅವನ್ನ ಕರಿಯವನ್ನ. ಅವ್ನು ಏನು ಮಾಡಿದಾನೆ ಏನು ಅಂತ ಆಮೇಲೆ ಹೇಳ್ತೀನಿ. ಕರಿಯಮ್ಮ ಅವನ್ನ. ಸರ್ ಅವ್ನಿಲ್ಲ ಸರ್ ಅವ್ನು ಬೆಂಗ್ಳೂರಿಗೆ ಹೋಗೋಣ ಯಾವುದೋ ಒಂದು ಕೆಲಸದ ಮೇಲೆ ಅದು ಏನಾಯ್ತು ಸರ್ ಸರ್ ನಿಮ್ದು ಅಮ್ಮ ಅಂತ ನಿಮ್ಮ ಕಾಲು ಕಟ್ಕೊತೀನಿ ಅದು ಏನಾಯ್ತು ಅಂತ ಹೇಳಿ ಸರ್ ಏನು ಹೇಳ್ತಾರಮ್ಮ ಏನು ಹೇಳ್ತಾರೆ ನೋಡಮ್ಮ. ಅವ್ನು ಮಾಡಿರೋ ಕೆಲಸ ಎಂಥದ್ದು ಗೊತ್ತಾ? ಯಾವುದೋ ಮದುವೆ ಬೇಡ ಅಂದ್ಬಿಟ್ಟು ಮದುವೆ ಕಿತ್ತಾಕಿದ್ದೀರಂತಲ್ಲ, ನಿಜವೇನಮ್ಮ? ಮದುವೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಂತಲ್ಲ? ಹೌದು ಸರ್ ಅಯ್ಯೋ ಏನೋ ಸಟ್ಟಾಗ್ನಿಲ್ಲ ನಮ್ಗೆ ಅಂದ್ಬಿಟ್ಟು ಮಾತಾಗಿತ್ತು ನನ್ನ ಮಗನಿಗೆ ಅವರೇ ಬೇಡ ಅಂತ ಅಂದ್ಬಿಟ್ರು ಸರ್. ಅಲ್ಲ ಅವ್ರು ಬೇಡ ಅಂತ ಎಲ್ಲ ಹೇಳಿದ್ಮೇಲೆ ಎಲ್ಲ ತೀರ್ಮಾನ ಆದ್ಮೇಲೆ ಮತ್ತೇನಕ್ಕಮ್ಮ ಫೋನ್ ಮಾಡ್ಬೇಕು ನಿಮ್ಮ ಮಗ ಅವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನಂತೆ. ಬುದ್ಧಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಸರ್ ಅಯ್ಯೋ ನನ್ನ ಮಗ ಏನು ಟಾರ್ಚರ್ ಅಂತೆ ಬುದ್ಧಿ ಕಲ್ತಿಲ್ಲ ಸರ್ ದೇವ್ರನಿಗೂ ಅಂತೆ ಬುದ್ಧಿ ಕಲ್ತಿಲ್ಲ ಅವನಿಗೆ ಸಾವಿರ ಸುದ್ದಿ ಹೋದನು ಅವತ್ತೇ ಆ ಮಾತು ಯಾವಾಗ ಮದುವೆ ಬೇಡ ಅಂತ ಕ್ಯಾನ್ಸಲ್ ಆಯಿತು ಅವತ್ತಿಗೆ ಬಿಟ್ಟಾಕ್ಬಿಟ್ಟ ಸರ್ ನನ್ನ ಮಗಂಗೆಲ್ಲ ಹೋಯ್ಕಿಲ್ಲ ಸರ್ ನಮ್ಮ ಮಕ್ಕಳು ಭಾಳ ಒಳ್ಳೆ ಬುದ್ಧಿನೇ ಕಲ್ಸಿರೋದು ನಾನು ಸರ್ ದೇವ್ರನಿಗೂ ಅವ್ರಿಗೆ ನಮ್ಮ ಕಂಡ್ರೆ ಆಯ್ಕಿಲ್ಲ ಸರ್ ಅದಕ್ಕೆ ಇಲ್ದೋದ್ರೆ ಹೇಳೋರೆ ನಿಜವಾಗ್ಲೂ ನನ್ನ ಮಗಂಗೆಲ್ಲ ಹೋಯ್ಕಿಲ್ಲ ಸರ್. ಏನಮ್ಮ ಅವ್ರಿಗೆ ತಲೆ ಕೆಟ್ಟಿದ್ಯಾ ಸುಮ್ಮನೆ ಬಂದು ಹೇಳೋಕ್ಕೆ? ಹಾಂ ಗೊತ್ತಾಗಲ್ವಮ್ಮ ನಿನಗೆ? ಬೇಡ ಅಂತ ಅಂದಮೇಲೆ ಏನೋ ಮದುವೆ ಮನೇಲೇ ಮದುವೆಗಳು ಕಿತ್ತೋಗುತ್ತೆ. ಅಂಥದ್ರಲ್ಲಿ ಏನೋ ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿದೆ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಯಾವ್ಯಾವ ಥರ ಟಾರ್ಚರ್ ಕೊಟ್ಟಿದ್ದಾನೆ ಗೊತ್ತಾ? ಮೆಸೇಜಸ್ಸು ಎಲ್ಲ ನೋಡಿದ್ದೀನಿ, ಕಾಲ್ ರೆಕಾರ್ಡ್ಸು ಎಲ್ಲ ತೆಗೆದು ನೋಡಿದ್ದೀನಿ ನಾನು. ಆಯಿತಾ? ಯಾವ್ಯಾವ ಥರ ಮಾತಾಡಿದ್ದಾನೆ ಎಲ್ಲ ರೆಕಾರ್ಡ್ ಆಗಿದೆ. ಏನಮ್ಮ ಹಾಗಾದರೆ ಟಾರ್ಚರ್ ಕೊಡ್ತಾ ಇದ್ದಾನೆ ನಿನ್ನ ಮಗ? ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ ನೋಡಮ್ಮ. ಆ ಇಬ್ಬರೇ ಹುಡುಗಿರು ಬಂದಿದ್ರು, ಅವ್ರು ಹೇಳ್ತಾ ಇದ್ದಾರೆ ಬರೀ ವಾರ್ನ್ ಮಾಡಿ ಅಂತವ. ಈಗ ಅವ್ನು ಮಾಡಿರೋ ತಪ್ಪಿಗೆ ಒಳಗಾಕಬೇಕು, 5 ವರ್ಷ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅವನು. ಇದೇನೋ FIR ದಾಖಲಾದ್ರೆ. ಏನೋ ಹೆಣ್ಮಕ್ಳು ಭವಿಷ್ಯ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೀನಿ. ಹೆಣ್ಮಕ್ಳು ಭವಿಷ್ಯ ಹಾಳು ಮಾಡಬಾರ್ದು ಅಂದ್ಬಿಟ್ಟು. ಏನಮ್ಮ ನಿನ್ನ ಮಗಂದು? ಕರಿಯಮ್ಮ ಅವ್ನು ಬರೋಗಂಟ ನಾನು ಇಲ್ಲಿ ಜಾಗ ಖಾಲಿ ಮಾಡಲ್ಲ ನಾನು. ಕರಿಯಮ್ಮ ನೀನು. ಏನು ಅನ್ಕೊಬಿಟ್ಟಿದ್ದಾನೆ? ಹೆಣ್ಮಕ್ಳು ಅಂದರೆ ಏನು ಆಡಿಸ್ದಂಗೆಲ್ಲ ಆಡ್ತಾರೆ ಅನ್ಕೊಬಿಟ್ಟಿದ್ದಾನೆ? ಹಾಂ ಏನಮ್ಮ ಇದು ಗೊತ್ತಾಗಲ್ಲ ಸ್ವಲ್ಪ ಅವನಿಗೆ? ನಾನು ಕಣ್ಣಾರ ನಾನೇ ನೋಡಿದ್ದೀನಿ ಮೆಸೇಜಸ್ ಎಲ್ಲ, ವಾಯ್ಸ್ ಕಾಲ್ ಎಲ್ಲ ಕೇಳಿದ್ದೀನಿ. ವಾಯ್ಸ್ ರೆಕಾರ್ಡ್ ಆಗಿದೆ ಅವನು. ಆ ರೆಕಾರ್ಡ್ಸ್ ಎಲ್ಲ ಕೇಳಿದ್ದೀನಿ ಯಾವ್ಯಾವ ಥರ ಲೋಫರ್ ಥರ ಮಾತಾಡಿದ್ದಾನೆ ಅಂದ್ಬಿಟ್ಟು. ಏನಮ್ಮ ಆ ಥರ ಎಲ್ಲ ಮಾತಾಡ್ತಾರೆ ಅಂದರೆ? ಹಾಂ ಅಯ್ಯೋ ಸರ್ ನನ್ಗೆ ಗೊತ್ತಿಲ್ಲ ಸರ್ ಇವೆಲ್ಲ ನಮ್ಗೆ ಏನು ಗೊತ್ತಾ ಸರ್ ಮೂಡಾದ್ಮರು ಎದ್ದು ಹೊಲ್ತಕ್ಕೆ ಹೋಗಿ ಭಾಗ ಮಾಡಕ್ಕೆ ಹೋದ್ರೆ ಸಂಜೆನೆ ಮನೆಗೆ ಬಂದು ಸೇರ್ಕೊತೀವಿ. ಏನೋ ಯಾರಿಗೂ ಇಲ್ಲಿ ಗೊತ್ತಿರೋರಿಗೆ ಎಲ್ಲರೂ ಒಂದು ಹುಡುಗಿ ನೋಡಕ್ಕೆ ಹೇಳಿ ಬಡವ್ರ ಮನೆಯೇ ಅಂತ ಅಂದೋ ಸರ್. ನಾವೇ ಖರ್ಚಕ್ಕ ಮಾಡ್ಕೊತೀವಿ ಬೇಕಾರೆ ಅಂತನೂ ಒಂದೋ ಸರ್. ಅದಕ್ಕೆ ಯಾರೋ ಹಣ ಸಿಕ್ಕಿ ನಮ್ಮೂರಲ್ಲಿ ಒಂದು ಎಣ್ಣದೆ ಅಂದ್ಬಿಟ್ಟು ತೋರ್ತೀವಿ ಅಂತ ತೋರಿದ್ರು ಸರ್. ಏನೋ ನಮಗೆ ಅದು ಸೆಟ್ಟಾಗಿಲ್ಲ. ಅವರು ಎಲ್ಲಕ್ಕೂ ತಪ್ಪು ತಿಳ್ಕೊಳ್ಳೋರು ಸರ್. ನಾನೇ ಖರ್ಚಕ್ಕ ಮಾಡ್ಕೊತೀವಿ ಅಂದ್ಬಿಟ್ಟು 35 ಗ್ರಾಮ್ ಚಿನ್ನನೂ ಮಾಡ್ಸಕ್ಕೆ ಒಪ್ಕೊಂಡಿದ್ದೆ ಸರ್. ನಾನು ಮಾಡೋಕ್ಕೆ ಹಾಕಕ್ಕೆ ಹೋಗಿದೆ. ಯಾರು ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆ ಬೇಡ ಅಂತ ಅವರೇ ಖಂಡಿಸರಂಗೆ ಅಂದ್ಬಿಟ್ರು ಸರ್. ಹಂಗಂದ್ರಲ್ಲ ಅಂದ್ಬಿಟ್ಟು ನಾವು ಅವ್ರ ಊರಿಗೆ ಪಟೇಲಪ್ಪವ್ರಿಗೆಲ್ಲ ಒಪ್ಪಿಸ್ತೋ ಸರ್ ಹಿಂಗೆ ಅಂತವ್ರೆ ನೋಡಿ ಮಾತುಕತೆ ಎಲ್ಲ ಆದಮೇಲೆ ಅಂತ ನಾವೇ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು ಒಂದು 50,000 ಗಂಟಲು ಖರ್ಚು ಮಾಡಿಸಿದೋ ಸರ್. ನಾವು 1,000 ಅವ್ರಿಗೆ ಕೊಟ್ಟಿದ್ದೋ ಸರ್. ಇಷ್ಟೆಲ್ಲ ಆಗಿತ್ತು. ಅಯ್ಯೋ ಬಿಡು ನಮ್ಮ ಮಕ್ಳಂಗಲ್ವ ನಮ್ಮ ಮನೆ ಸೊಸೆ ತಾನೆ, ನಮ್ಮ ಮನೆಗೆ ತಾನೇ ಬರೋದು, ನಮ್ಮ ಮನೆ ತಾನೇ ಬೆಳಕಾಗೋದು ಅನ್ಕೊಂಡು ನಾವೇ ಸಪೋರ್ಟ್ ಮಾಡ್ತಿದ್ದೋ ಸರ್. ಇದಕ್ಕಿದಂಗೆ ಮದುವೆ ಬೇಡ ಅಂದರು. ಅಯ್ಯೋ ಬಿಡು ಬೇಡ ಅಂದಮೇಲೆ ಅವ್ರು ಬೇಡ ಅಂದ್ರೆ ಇನ್ನೇನು ಬಲವಂತ ಮಾಡೋಕ್ಕದ್ದ ಹೇಳೋಷ್ಟೇ ಹೇಳ್ದೋ ಇನ್ನೂ ಒತ್ಕೊವ್ರಂಗಿರದ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆದೋ ಸರ್. ಇವ್ನದ್ದು ಏನೋ ನನಗೆ ಗೊತ್ತಿಲ್ಲ ಸರ್. ಇವ್ನು ಯಾಕೆ ಫೋನ್ ಮಾಡಿದಾನೋ ಏನೋ ನಿಮ್ಮ ಬಾಯಲ್ಲಿ ಕೇಳ್ತಿರೋದು ಸರ್. ನಿಜವಾಗ್ಲೂ ನನಗೆ ಒಂದು ಅರ್ಥ ಆಯ್ತಿಲ್ಲ ಅದು ಏನು ಕತೆ ಏನು ಅಂತವ ಸರ್. ಏನು ಹಣೆ ಬರುವ ಏನೋ ಸರ್. ನಮ್ಗಂತೂ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತದೆ. ದಮ್ಮ ಸರ್ ನಾವು ಇಲ್ಲಿ ಮಾನಿಷ್ಟ್ರೆ ಅಕ್ಕಪಕ್ಕ ಜನಗಳು ಆಡ್ಕತ್ತಾರೆ. ಏನಾರೆ ಒಂದು ಇಲ್ಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ. ಈಗ ನೀವು ಪೊಲೀಸ್ನ ನೀವು ಹಿಂಗೆ ಬರೋದು ನೋಡಿದ್ರೆ ನನ್ನ ಮಕ್ಕಳು ಇಬ್ಬರವ್ರೆ ಸರ್ ಇನ್ನೂ ಮದುವೆ ಆಗದ್ರೆ ಇವನು ಮತ್ತು ಇನ್ನೊಬ್ಬ ತಮ್ಮನವನೇ. ಯಾರೇನು ಕೊಟ್ಟರು ಸರ್? ಯಾರೇನು ಕೊಟ್ಟರು ಹೇಳಿ ನೀವೇ. ಭಾಳ ನಮಗೆ ಭಾಳ ತೊಂದರೆ ಆಗಲ್ಲ ಸರ್. ನಾನು ಗಂಡನ ತಿನ್ಕೊಂಡು ಮಕ್ಕಳನ್ನ ಕಷ್ಟಪಟ್ಟು ಸಾಕಿನಿ ಸರ್. ನಿಮ್ಮ ದಮ್ಮ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ಸರ್, ನಿಮ್ಮ ಕೈ ಮುಗಿತೀನಿ. ಇಲ್ಲಿ ಪೊಲೀಸರು ಬಂದವ್ರೆ ಅಂದರೆ ನಮಗೆ ಮಾನ ಹೋಯ್ತದೆ ಸರ್. ನಾನು ಏನಿದ್ರು ನನ್ನ ಮಗನ ಕೊಟ್ಟು ಮಾತಾಡ್ತೀನಿ. ನಾನು ಅವ್ನಿಗೆ ತಿಳುವಳಿಕೆ ಹೇಳ್ಕೊಂಡು ನಾನು ಇಸ್ಕೊತೀನಿ ಸರ್. ನಿಮ್ದು ಅಮ್ಮ ಅಂತೀನಿ ಸರ್. ಬೇಜಾರು ತಿಳ್ಕೊಬೇಡಿ. ನನ್ನ ಮಗನ ನಾನು ಬುದ್ಧಿ ಹೇಳ್ತೀನಿ. ಮೇಡಮ್ಮ ಇದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು ಇಲ್ಲಿ ಬರಲೇಬೇಕು, ನಾನು ಅವನ್ನ ವಿಚಾರಣೆ ಮಾಡಲೇಬೇಕು. ಇವೆಲ್ಲ ನಾನು ಸುಮ್ಮನೆ ಹೋಗೋಕ್ಕಾಗಲ್ಲಮ್ಮ. ಏನಮ್ಮ ಏನು ಮನ್ಸತ್ವಲ್ವಾ? ಯಾವ್ಯಾವ ಥರ ಮೆಸೇಜ್ ಮಾಡಿದ್ದಾನೆ ಗೊತ್ತಾ? ಕಿಡ್ನಾಪ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲ ಮಾಡಿದ್ದಾನೆ. ಆ ಹುಡುಗಿರು ಬಂದು ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಈ ವಿಷಯನ ಇಷ್ಟು ಸೂಕ್ಷ್ಮವಾಗಿ ನಾನು ಇದನ್ನು ಪರಿಶೀಲನೆ ಮಾಡ್ತಾ ಇರೋದು. ಇಲ್ದ ಹೋಗಿದ್ರೆ ಬಂದು ಎತ್ತಾಕೊಂಡು ಹೋಗ್ತಾ ಇರೋನು. ಆ ಮಕ್ಕಳಿಗೆ ಹೆಣ್ಮಕ್ಳು ಭವಿಷ್ಯ ಹಾಳು ಮಾಡಬಾರ್ದು ಅಂದ್ಬಿಟ್ಟು ನಿಮಗೆ ವಾರ್ನ್ ಕೊಡ್ತಾ ಇದ್ದೀನಿ. ಅವ್ನು ಎಲ್ಲಿದ್ದಾನೆ ಕರ್ಸಿಯಮ್ಮ, ನಾನು ಅವನ ಜೊತೆ ಮಾತಾಡಲೇಬೇಕು. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಸರ್. ನನ್ನ ಮಗ ಇಲ್ಲ ಸರ್, ಬೆಂಗ್ಳೂರಿಗೆ ಹೋಗೋಣ ಸರ್. ಇನ್ನೊಂದು ಸತಿ ನನ್ನ ಬೇಕಾದ್ರೆ ಬತ್ತೆ ನಾನು ಅವನಿಗೆ ಬುದ್ಧಿ ಹೇಳ್ಬಿಟ್ಟು ನಾನು ಅವ್ನ ಕೈಲಿ ನಿಮ್ಗೆ ಫೋನ್ ಮಾಡಿಸ್ತೀನಿ ಸರ್. ನಿಮ್ದು ಅಮ್ಮಯ್ಯ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್. ನನ್ನ ಮಗನ ಬಿಗಿಯಾಗಿರ್ಸ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ನಿಮ್ದು ಅಮ್ಮಯ್ಯ ಸರ್ ಇಷ್ಟೆಲ್ಲ ಮುಂದುವರೆದದೆ ಅಂತ ನಂಗೆ ದೇವ್ರನಿಗೂ ಗೊತ್ತಿಲ್ಲ ಸರ್. ಅದೇ ನನ್ನ ಅವ್ನು ಬತ್ತೆ ನಾನು ಮಾತಾಡ್ತೀನಿ ಸರ್. ನಾನು ಮಾತಾಡ್ತೀನಿ. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಸರ್. ಇನ್ನು ಇಲ್ಲಿಗೆ ಬಿಟ್ಬಿಡಿ ಸರ್. ನಾವು ಕಷ್ಟದಿಂದ ಮಕ್ಕಳು ಸಾಕಿ ಸಲ್ವಿ. ನಮ್ಮ ಮಕ್ಕಳು ಹಿಂಗೆ ಬುದ್ಧಿ ಕಲಿತವೆ ನಮ್ಗೆ ಗೊತ್ತಾ ಸರ್? ಹೇಳಿ ಸರ್ ನೀವೇ. ನಮ್ಗೆ ಗೊತ್ತಾ ನಾವು ಹಿಂಗೆ ಮಾಡಿ ಅಂತ ಯಾವ ತಂದೆ ತಾಯ್ತಾನೆ ಹೇಳ್ಕೊಟ್ಟರು. ಅವ್ರವ್ರು ಕಲ್ತಿರೋ ದುರ್ಬುದ್ಧಿಗೆ ನಾವು ಏನು ಮಾಡವ ಸರ್? ನಿಮ್ದು ಅಮ್ಮಯ್ಯ ಸರ್ ನಿಮ್ಮ ಕಾಲ್ಗಾರೆ ಬೀಳ್ತೀನಿ. ಇದು ವಿಷಯ ಇಲ್ಲಿಗೆ ಬಿಟ್ಬಿಡಿ ಸರ್. ನಾನು ಅದನ್ನ ಸರಿ ಮಾಡೋ ಜವಾಬ್ದಾರಿ ನಂದು ಸರ್. ಅವ್ನು ಬತ್ತೆ ಅಂದ್ಬಿಟ್ಟು ಮಾತಾಡ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡಿಸ್ತೀನಿ ಕಣ್ ಸರ್. ಸರಿ ನೋಡಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಅವನಿಗೆ ಸರಿ. ಇಲ್ಲ ಅಂದರೆ ಮುಂದೆ ಹೋದರೆ ಅವ್ನು ತುಂಬ ಅನುಭವಿಸ್ಬೇಕಾಗುತ್ತೆ. ಅದಂತೂ ನಿಜ ಮಾತ್ರ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ಸರಿ. ಇಲ್ಲ ಅಂದರೆ ಅದು ಬೇರೆ ಥರ ಆಗುತ್ತೆ. ಅದಲ್ದೇ ಅವ್ನು ಬಂದಮೇಲೆ ಟೇಷನ್ ಹತ್ರ ಬರಬೇಕು, ಸರಿನಾ? ಬರಲಿಲ್ಲ ಅಂದರೆ ನಾನೇ ಬಂದು
ಎತ್ತಾಕೊಂಡು ಹೋಗ್ತೀನಿ ನಾನು, ಹೇಳ್ತಾ ಇದ್ದೀನಿ. ಅವನ ಹತ್ರ ಒಂದು ಮುಚ್ಚಳಿಕೆ ಪತ್ರ ಬರ್ಸ್ಕೋಬೇಕು ನಾವು. ಏನು ಪತ್ರ ಸಾದು? ಮುಂದೆ ಅವ್ನು ಏನು ಯಾವುದೇ ಕಾರಣಕ್ಕೂ ಆ ಹುಡುಗಿ ಸುದ್ದಿಗೆ ಹೋಗಲ್ಲ ಅಂತ ಅವ್ನು ಸೈನ್ ಕೊಡ್ಬೇಕಮ್ಮ. ಅದನ್ನ ಬರ್ಸ್ಲಿಲ್ಲ ಅಂದ್ರೆ ಅದಾಗಲ್ಲ. ಬರ್ಬೇಕು ಅವ್ನು ಸ್ಟೇಷನ್ ಹತ್ರ. ಸರಿ ಸರ್, ಆಯ್ತು, ನಾನೇ ಕರ್ಕೊಬರ್ತೀನಿ ಸರ್. ನಾನು ಕರ್ಕೊಬರ್ತೀನಿ ಸರ್, ನಿಮ್ದು ಅಮ್ಮಯ್ಯ ಅಂತೀನಿ. ಸೈ ಓಡಿ ಸರ್, ನಿಮ್ದು ಅಮ್ಮಯ್ಯ ಅಂತೀನಿ. ಸರಿ ಬಂದ್ಮೇಲೆ ಸ್ಟೇಷನ್ ಹತ್ರ ಬರಕೇಳಮ್ಮ ಅವನ್ನ. ಸರಿ ಸರ್, ಆಯಿತು. ಇದೇನೋ ಪೊಲೀಸ್ನವ್ರು ಬಂದವ್ರೆ. ಅಯ್ಯೋ ಇನ್ನೇನಪ್ಪ, ಇನ್ನೇನು ಪೊಲೀಸ್ನವರು ಬರ್ತಾರೆ, ಎಲ್ಲರೂ ಬರ್ತಾರೆ ಮನೆ ತಕ್ಕೆ. ಅಲ್ಲ ಕಲಿ ಇವ್ನಿಗೆ ಎಲ್ಲ ಕೇಳಿ ಬಂದಿರೋದು. ಸೀಮ್ಗಿಲ್ ಚೆಲ್ವೆಲ್ಲ ಅವಳು, ಸೀಮ್ಗಿಲ್ ಚೆಲ್ವೆಯ ಬೇಡ ಅಂತ ಅವತ್ತೇ ಮದುವೆ ಕಿತ್ತೋದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ. ಅದು ಕೇಳ್ತಾ ಇದ್ದಾನೇನೋ, ಎಲ್ಲೂ ನೋಡ್ಬೇಡ ಮದುವೆ ಹಾಕಿರೋದಾನೆ ಈಗಲೇ ಅಂತವ. ಫೋನ್ ಮಾಡಿ ಅವ್ರು ಹೆಣ್ಗೆ ಏನೇನೋ ಮಾತಾಡೋಣಂತೆ ಕಲ. ಅದಕ್ಕೆ ಪೊಲೀಸ್ನವ್ರು ಬಂದ್ಬಿಟ್ಟು ಪೊಲೀಸ್ನವ್ರಿಗೆ ಅವ್ರು ಇಬ್ಬರು ಹೋಗ್ಬಿಟ್ಟು ಅಕ್ಕನೂ ತಂಗಿನೂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಹಿಂಗೆ ಬಂದು ಹಿಂಗೆ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಕೊಡ್ತಾನೆ ಅಂತವ. ಆಮೇಲೆ ಅದೇನು ರೆಕಾರ್ಡ್ಗೆ ಕಡೆ ಮಾಡಿ ಮಡಿಕೋದು ಎಲ್ಲ ತೋರಿಸಿದಾರಂತೆ. ಓಕೆ ನಾನು ಕೂತಿರೋ ಜಾಕಿದ್ರು ಹೋಯ್ಕಿಲ್ಲ ಅವ್ನು ಕರ್ಸಗಂಟವ ಅಂತ ಕುಂತಿದ್ರು. ನಾನು ನಿಮ್ದು ಅಮ್ಮಯ್ಯ ಹೋಗಿ ಸಹ ಅಂದ್ಬಿಟ್ಟು ಕಳಿಸ್ದೆ. ಸೀಮ್ಗಿಲ್ದೊಳ ಅವಳು, ಸೀಮ್ಗಿಲ್ದೊಳ ಮಗ ಯಾಕೆ ಹೊಟ್ಟೆ ಉರಿಸ್ತಾ ಇದ್ದೀರಿ ನಮ್ಮನ್ನ? ನಿಮ್ದೇಗಿರ್ಬೇಡ್ಲ ನಾವು, ನಿಮ್ದೇಗಿರ್ಬೇಡ್ದ? ಏನು ಇವನೇ ಸರಿಯಾ ನಮ್ಮನ್ನ ಈ ಗೋಳುದಿ ಹಿಂಗೆ ನಿಜವಾಗ್ಲೂ ನಾನು ಇದಕ್ಕೆ ಅತ್ತಾಗಾರ ಹೊಂಟೋಗಿನ ದೇವಸ್ಥಾನ ಮಾತ್ರವೇ ನಮ್ಮ ನಿಂಗೆ ಹೊಟ್ಟೆ ಉರಿಸಿದ್ರೆ ನಾನೇನು ಮಾಡೋಣ? ನಾನು ನಿಂಗೆ ಆಡು ಅಂತ ಹೇಳಿದಾನ, ಸುಮ್ಮನಿರು ಆಯಿತು. ಬರ್ರಿ ಸುಮ್ಕಿರೋ ಅನ್ನೋದು ಏನು ಕೇಳೋಕ್ಕಾಯ್ತದೆ? ಏನು ಹಿಂಗೆ ಬುದ್ಧಿ ಕಲ್ತಿದ್ದ ನೀವು? ಸಣ್ಣ ಆಗ್ತಿ ಬಾಯಲ್ಲಿ ಮುನ್ನಾಕವನ್ನ ಏನು ಇವನೇ ಸರಿಯಾ? ಇವನು ಬುದ್ಧಿ ಕಲ್ತಿರೋ ನೀವು? ಅಲ್ಲ ಎಲ್ಲಾರೇ ಬದುಕಡದ ಬಾಡಾಡದನ ಬುದ್ಧಿ ಇಲ್ಲ. ಅವಳು ಇಲ್ದಾರೆ ಏನು ಖರ್ಚಲ್ವೇ ಬುಟ್ಟಿ ಎಲ್ಲಾರು ನಾವು ಮಾಡ್ತೀನಪ್ಪ ಹೇಳಿ ನಾನು ಹುಡುಕ್ತೀನಿ. ಸುಮ್ಕಿರಿ ಎಲ್ಲಾರು ಕಟ್ಟಾಗಿರೋದ ನಿನ್ನ ತಲೆಗೆಡ್ಸ್ಕೊಬೇಡ ಸುಮ್ಮನಿರ್ಲ ಅಂತ ಎಲ್ಲನೂ ಹೇಳಿ ನೀ ತಿರ್ಗಿ ಫೋನ್ ಮಾಡಕ್ಕೆ ಹೋಗಿದೆ. ತಪ್ಪಲ್ವಾ ಇವನು? ಅಲ್ಲ ಆ ಬೌಟದಿಂದ ಆ ಬಂಗಿದನು ಅವ್ರು ಬೇಡ ಅಂತ ಅಂದ್ರು ಕಿತ್ತಾಕೋದವಳನ್ನ ಕಾಲು ಕಟ್ಬಿಟ್ಟು ಮದುವೆ ಮಾಡ್ಕೋಬೇಕಾ? ಅವಳಿಗೆ ಫೋನ್ ಮಾಡಕ್ಕೆ ಹೋಗಿದ್ದ ಇವನು. ಇವ್ನು ಒಳ್ಳೆ ಬುದ್ಧಿ ಕಲಿಕಲಕ್ಕಂತೆ ಬಿಡು ಇವನು ಏನೋ ಒಂದು ಕಡೆದು ನಾನು ಒಳ್ಳೆ ಬುದ್ಧಿ ಕಲಿಕಲಕತ್ತೆ ಇವನು. ಹೇಗಿತ್ತೆ ಒಂದಿಷ್ಟು ಬೇಕೀಗ ಪೊಲೀಸರು ಬಿಡ್ತಾರೆ. ಬಂದ ತಕ್ಷಣ ಕರ್ಕೊಂಡು ಬನ್ನಿ ಟೇಷನ್ ತಕ್ಕೆ ಇಲ್ಲರೆ ಬರ್ತೀನಿ ಅಂತ ಅಂದವನೆ. ಬಂದ ತಕ್ಷಣ ಮುರುವಾದಿಂದ ಕರ್ಕೊಂಡು ಹೋಗೋದು ಅದೇನೋ ಸೈನ್ ಹಾಕ್ಬೇಕಂತೆ. ಹೋಗಿ ಸೈನ್ ಹಾಕ್ಬಿಟ್ಟು ಬರೋಕೆ ಹೇಳು. ಬಾಯಲು ಮುಣ್ಣಾಕ ನಮ್ಮನ್ನೇನು ಅಂತಾರಿದ್ರೆ ಹೊಟ್ಟೆ ಉಸಿರತ್ತಾಗೆ. ನಾನೇ ಪೊಲೀಸ್ನವ್ರು ನೋಡಿದ ತಕ್ಷಣ ಗಾಬರಿ ಹಿಡಿದೋದೆ. ಇದೇನಪ್ಪ ನಮ್ಮ ಮನೆ ಬಾಕ್ಲು ಪೊಲೀಸ್ನವರು ಯಾವತ್ತೂ ಇಲ್ಲದೆ ಒದ್ದು ಅಂತವೆ. ಅದೇ ನಿಮ್ಮ ಅಪ್ಪನೇ ಆಗಲಿ ನೀವು ನಾನೇ ಆಗಲಿ ಯಾವತ್ತೂ ಟೇಷನ್ ಮೆಟ್ಲತ್ತಿತ್ತಿಲ್ಲ. ಇವನು ಮುಖಾಂತರ ಅದು ಆಗೋಲಿ ಬಿಡೋತ್ತಾಗೆ. ಅವ್ವ ಏನು ಇವರೇ ಸರಿಯಾ? ಅಯ್ಯವ್ವ ನಮ್ಮನ್ನ ಏನು ಹಿಂಗೆ ಹೊಟ್ಟೆ ಉಸ್ ಮಟ್ಟೆ ಕಟ್ಟಾರಪ್ಪ ಹಿಂಗೆ. ಸುಮ್ಮನಿರು ಆಯಿತು, ಟೆನ್ಷನ್ ತಗೋಬೇಡ. ನಾನು ಅಣ್ಣನ ಹತ್ರ ಮಾತಾಡ್ತೀನಿ, ಸುಮ್ಕಿರವ. ನೀನೇನು ಮಾತಾಡೋದು ಮಾಡ್ಲಾ ಪೂರ ಬರಲಿ ನನ್ನ ಮಗ ಬರಲಿ. ಅವ್ನು ಗಾಳಿ ಗರಗಳನ್ನ ಒಟ್ಟೊಟ್ಟೆ ತೆಗಿತೀನಿ. ಫೋನ್ ಮಾಡ ನನ್ನ ಮಗನಿಗೆ, ನನ್ನ ಮಗನಟೇನ್ಗೆ, ನನ್ನ ಮಗನ ಕೊಟ್ಟು ಆಯ್ಕಿರಕ್ಕಂತೆ ಹೊಡೆದಾಡಕ್ಕೆ ಮಾಡು ಫೋನ್ ಮಾಡು. ಲೋಪ ನನ್ನ ಮಗನೇನ ನಮ್ಮನ್ನೇನು ಹೊಟ್ಟೆ ಉಸರು ಈ ನನ್ನ ಮಕ್ಳು ಕೊಟ್ಟೆ ಎಲ್ಲ ಹೊಡೆದಾಡಕ್ಕೆ ಆಯ್ಕಿರಕ್ಕನಪ್ಪ. ಯಾವಳು ನಾರೇ ಕಟ್ಕೊಬನ್ನಿ, ಯಾವನ್ನಾರು ಇದು ಮಾಡಿ. ನಾನಂತೂ ಇನ್ನು ನಿಮ್ಗೆ ಹೆಣ್ಣು ನೋಡಕ್ಕೆ ಹೋಗಿಲ್ಲ. ಇನ್ನೊಂದು ತಕ್ಕ ನೋಡಕ್ಕೆ ಹೋದ್ರಿ ಇದೇ ತಾನೇ ಇದೇ ನೀವು ಮಾಡೋದು. ಏನೋ ಬಿಡು ಬೇಡ ಅಂತ ಅಂದ್ಮೇಲೆ ಕಿತ್ತಾಕೋದ್ಮೇಲೆ ಅಯ್ಯೋ ಹೋದ್ರೋಯ್ತು ಅನ್ಕೊಂಡು ಇರ್ದಾರೆ ಬಿಟ್ಟು ಫೋನ್ ಮಾಡ್ಯಾರ ಪದೇ ತಿರ್ತಿರ್ಗ ಫೋನ್ ಮಾಡಿಬಿಟ್ಟು ಸಮಸ್ಯೆಗಳು ತಂದು ಬಿಡಿಕೊಂಡಾರೆ. ಆ ಕತೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಏನೇನು ಓದ್ಕೊಬರಕ್ಕೆ ಹೊಂಟೋಗಿದ್ದೆ ನನ್ನ ಮಗ. ಅಣ್ಣನ ತಪ್ಪು ಸುಮ್ಕಿರು, ನಿನ್ಗೆ ಗೊತ್ತಾಗಕ್ಕಿಲ್ಲ. ತಪ್ಪು ಯಾರು ಮಾಡಿದ್ರೆ ತಪ್ಪು ಇವ್ನು ಯಾಕೆ ಫೋನ್ ಮಾಡಬೇಕಾಗಿತ್ತು? ಬೇಡ ಅಂತ ಅಂದಮೇಲೆ ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತ ನೀನು? ಬೇಕಾಗಿತ್ತು. ಎಲ್ಲಿದ್ದಾನು ಬಾಯಿ ಮುಚ್ಕೊಂಡು ಇರಕ್ಕದ ಅವನಿಗೆ? ಇರಕ್ಕದ್ದಪ್ಪ ಬಾಯಿ ಮುಚ್ಕೊಂಡಿದ್ದಾನ ಅವ್ನ ಮಕ ಮುಚ್ಚ ನಮ್ಮ ಹೊಟ್ಟೆ ಉರ್ಸ್ತಾನೆ. ಸುಮ್ಮನಿರಿಗೆ ಸುಮ್ಮನೆ ಟೆನ್ಷನ್ ತಗೋಬೇಡ. ಬರಲಿ ಅವನು ಬಂದ್ಮೇಲೆ ಅದೇನು ಮಾತಾಡಕೈತೆ ಸುಮ್ಕಿರು. ಮರುವಾದಿಂದ ನನ್ನ ಮಗನ ಬೇಗ ಮನೆಗೆ ಬರ್ಬೇಕಂತ ಫೋನ್ ಮಾಡ್ಲಾ ಬರಲಿ. ಸರಿ ಮಾಡ್ತೀನಿ ಸುಮ್ಕಿರು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.